ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿದ ಕಿರುಕುಳ, ದಲಿತ ಸಂಘರ್ಷ ಸಮಿತಿ ಖಂಡನೆ. ವಿದ್ಯಾಕಾಶಿ ಎಂದೇ ಪ್ರಸಿದ್ಧವಾದ ಧಾರವಾಡ ಜಿಲ್ಲೆಯು ಹಲವಾರು ದಾರ್ಶನಿಕ, ಕವಿ, ಲೇಖಕರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ದೇಶಕ್ಕೆ ಅರ್ಪಿಸಿದ ಪುಣ್ಯ ಭೂಮಿ ಇದು. ಇಂತಹ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆ, ನಾವೆಲ್ಲರೂ ಕೂಡ ಅನನ್ಯವಾಗಿ ಖುಷಿಯಿಂದ ಜೀವನ ಮಾಡ್ತಿದ್ದೀವಿ ಅಂದುಕೊಳ್ಳುವಷ್ಟರಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಘಾತಕಾರಿ ಸಂಗತಿಯೊಂದು ಹೊರಬಿದ್ದಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಶೋಷಿತ ವರ್ಗದ ನೌಕರರನ್ನೇ ಗುರಿಯಾಗಿಸಿಕೊಂಡು ದಿನಂಪ್ರತಿ ಮಾನಸಿಕ ಹಿಂಸೆ ಮತ್ತು ಕಿರುಕುಳ ಕೊಡುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ರವಿಕುಮಾರ್ ಮಾಳಿಗೇರ ಇವರು ನಿರಂತರವಾಗಿ ಶೋಷಿತ ವರ್ಗದ ನೌಕರರನ್ನೇ ಗಣನೆಗೆ ತೆಗೆದುಕೊಂಡು ಅನಾವಶ್ಯಕವಾಗಿ ಅವಾಚ್ಯ ಶಬ್ದಗಳನ್ನು ಜೊತೆಗೆ ನಿಂದಿಸುವುದು, ಬೇಕಾಯ್ದೆ ಶಿರಿ ಕಿರುಕುಳ ಕೊಡೋದ್ರ ಜೊತೆಗೆ ಅಕ್ರಮ ಚಟುವಟಿಕೆಯನ್ನ ನಡೆಸುತ್ತಾ ಆಡಳಿತ ಮಂಡಳಿಯಲ್ಲಿ ಹಿಟ್ಲರ್ ಸಂಸ್ಕೃತಿಯನ್ನ ಮುಂದುವರೆಸಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಾಗಲೂ ಕೂಡ ಅಲ್ಲಿಯೂ ಕೂಡ ಇದೇ ದುರ್ಬುದ್ಧಿಯ ಚಾಳಿಯನ್ನ ಮುಂದುವರೆಸಿದ್ದಕ್ಕೆ 1/7/2022ರಂದು ಸಿಂಡಿಕೇಟ್ ಸದಸ್ಯತ್ವದಿಂದ ವಜಾಗೊಂಡಿದ್ರೂ ಕೂಡ ತಮ್ಮ ಬುದ್ಧಿಯನ್ನ ತಿದ್ದುಕೊಳ್ಳದೆ ಇರುವ ರವಿಕುಮಾರ್ ಮಾಳಿಗೇರ ಇವರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಂಬಂಧವಿಲ್ಲದ ಕಾರ್ಯದಲ್ಲಿ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿ ಆಡಳಿತ ಕುಂಠಿತವಾಗುವ ವಾತಾವರಣ ಸೃಷ್ಟಿ ಮಾಡ್ತಾ ಇರೋದ್ರಿಂದ ಈತನ ಗೂಂಡಾವರ್ತನೆ ತಾಳದೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳಿಗೆ ಕೃಷಿ ವಿಶ್ವವಿದ್ಯಾಲಯದ SC/ST ನೌಕರು ಸಾಕಷ್ಟು ಬಾರಿ ಮನವಿ ಸಲ್ಲಿಸೋದ್ರ ಜೊತೆಗೆ ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರಯೋಜನ ಆಗದೆ ಇರುವುದನ್ನು ಅರಿತು ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಧಾರವಾಡ ಜಿಲ್ಲಾ ಘಟಕಕ್ಕೆ ಮನವಿಯನ್ನ ಸಲ್ಲಿಸಿ ನೈತಿಕ ಬೆಂಬಲ ಕೊಡುವಂತೆ ಕೋರಿದ್ದಾರೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ದಲಿತ ಜಿಲ್ಲಾ ಸಂಘಟನೆಯು ಮಾನ್ಯ ಕುಲಪತಿಗಳಿಗೆ ಆಡಳಿತ ಮಂಡಳಿಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿ ಮಾಡಿ ರವಿಕುಮಾರ್ ಮಾಳಿಗೇರ ಅವರನ್ನ ಕೂಡಲೇ ಆಡಳಿತ ಮಂಡಳಿಯಿಂದ ವಜಾ ಮಾಡಲು 1 ವಾರದ ಗಡುವು ಕೊಟ್ಟು ಮನವಿಯನ್ನ ಸಲ್ಲಿಸಿದ್ರು. appointed by ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಧಾರವಾಡ ಜಿಲ್ಲಾ ಸಂಚಾಲಕರು ಆದ ಮಂಜುನಾಥ ಶರೇವಾಡ, ಲಕ್ಷ್ಮಣ ದೊಡ್ಡಮನಿ, ಪ್ರಕಾಶ್ ಸಿದ್ದಪ್ಪನವರ್, ಪ್ರವೀಣ ಬೆಳಗಾಂಕರ್, ದಿಂಗರಾಜ್ ಅದ್ರಕಂಡಿ, ಸಂಜು ಯಲ್ಲಾಪುರ, ರೆಹಮಾನ್ ನಿಚ್ಚನಗಿ ಹಾಗೂ ಹಲವಾರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.